ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಸರ್ವಾಧಿಕಾರನೇ. ಇದು ಅವ್ರ ಪೊಲೀಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದಂತನ ಯಾರು ಕ್ವಶನ್ ಮಾಡಲ್ಲ ಅನ್ನೋದೇ ಅರ್ಥ. ಇದು ಅವ್ರು ತೆಗೀರಿ ಅಂದ್ರೆ ಇಲ್ಲ ತೆಗಿಯಲ್ಲ ಅಂತಾರೆ. ಏನ್ ಅರ್ಥ? ಸ್ಕೂಲ್ ಮಕ್ಳಿಗೆ ಸ್ಕೂಲ್ ವ್ಯಾನ್ ಎಲ್ಲದಕ್ಕೂ ಇವರು ಅಡ್ಡ ಹಾಕೊಂಡು ಬಿಡಲ್ಲ ಅಂದ್ರೆ ಏನ್ ಮಾಡೋದು? ಇವಾಗ ಎಲ್ಲರಿಗೂ ಇಲ್ಲಿಂದ 2.5 ಕಿಲೋಮೀಟರ್ ಆಗತ್ತೆ, ಇಲ್ಲಿಂದ ಒಂದ್ 500 ಮೀಟರ್ಗೆ. ನಮ್ಗೆ ಇದೆ ರೋಡ್ ಬಿಡಕ್ಕೆ ಹೇಳ್ರಿ ಫಸ್ಟ್. ಪೊಲೀಸ್ ಇರ್ಲಿ ಯಾವ ಡಿಪಾರ್ಟ್ಮೆಂಟ್ ಇರ್ಲಿ ರೋಡ್ ಬಿಡಕ್ಕೆ ಹೇಳಿ ಫಸ್ಟ್. ಡಿಪಾರ್ಟ್ಮೆಂಟ್ ಸಾಯಿಲಿ ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಅವ್ನ ಹಿಡ್ಕೊಂಡು ಕೂಡ ಏನೋ ಮಾಡ್ಕೊಳ್ಳಿ. ನಮ್ಗೆ ಇದೆ ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡು ಸಾಕು. ನಾವೆಲ್ಲ ಹೋಗ್ಬೇಕು. ಈಗ ಒಳ್ಳೆ ಕತೆ ಆಯ್ತಲ್ಲ. ರೋಡ್ ಇರೋದು ಒಂದು ಅಲ್ಲಿ ಬೆಟ್ಟ ಐತೆ, ರೋಡ್ ಇಲ್ಲ, ಎಲ್ಲೋಗ್ಬೇಕು. 3 ಕಿಲೋಮೀಟರ್ ಹಂಗ ಹೋಗ್ಬೇಕು ಹಿಂಗ ಹೋಗ್ಬೇಕು. ಯಾಕಿದು ಏಜಾದವ್ರು ನಾವು ಇಲ್ಲ ಎಲ್ಲ ಓಡಾಡೋಣ. ಇವ್ರು ಹಿಂಗ ಅಡ್ಡಾಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲ ಓಡಾಡ್ಬೇಕು ಹೇಳ್ರಿ. ಈ ಸರ್ಕಾರ ಮಾಡೋದು ಮನೆ ಮರಿದಿಲ್ಲ ನನ್ನ ಮಕ್ಳು. ಅನಾವಶ್ಯಕವಾಗಿ ಸುಮ್ಮನೆ ಇದೆಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾರೆ. ಫಸ್ಟ್ ರೋಡ್ ಬಿಡಿಸಿ ನಮ್ಗೆ. ಏನಾರ ಮಾಡ್ಕೊಳ್ರಿ, ಅವ್ರು ಕೊಲೆ ಮಾಡ್ಲಿ ಸಾಯ್ಲಿ, ನಮ್ಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ. ನಮ್ಗೇನು ಅವ್ರು ಕಟ್ಕೊಂಡು ಸಾರ್ವಜನಿಕರು ಯಾಕೆ ತೊಂದರೆ ಕೊಡ್ತಾವ್ರೆ? ನೋಡಿ ಎಲ್ಲ ಪಾಪ ಬಂದು ಜನ ಎಲ್ಲ ಹೋಗ್ತಾರೆ. 2 ವೀಲರ್ ಬಿಡ್ರಿ. ಬಿಡಲ್ಲ ಏನ್ರಿ ಇದು ಸರ್ವಾಧಿಕಾರ? 2 ವೀಲರ್ ಆದ್ರೂ ಬಿಡ್ದಿರಿ ಏನ್ರಿ ಇದು ಹಿಂಗ ಅಡ್ಡ ಹಾಕೊಂಡು? ಈ 25 ವರ್ಷದಿಂದ ನಾವ್ ಇದ್ದೀರಿ ಇಲ್ಲಿ, ಇದೇ ತರ ಗೋಳು ಈ ತರ ಇವತ್ತೇ ನೋಡ್ತಾ ಇರೋದು. ಫ್ರೀಯಾಗಿ ಓಡಾಡ್ಕೊಂತಾ ಇರಿ, ಅದಕ್ಕೂ ತೊಂದರೆ ಕೊಡ್ತಿರಲ್ರಿ ರೀ. ಯಾರ ಒಳಗೆ ಏನೋ ಪ್ರೊಟೆಕ್ಟ್ ಮಾಡ್ಕೊಳ್ರಿ ನೀವು. ಒಬ್ರಿಗೋಸ್ಕರ ಇಷ್ಟು ಜನ ಸಾವಿರಾರು ಜನಕ್ಕೆ ತೊಂದರೆ ಕೊಡ್ತಿರಲ್ರಿ. ಕಾಂಪೌಂಡ್ ಇದೆ, ಸೇಫ್ಟಿ ಇದೆ, ರೋಡ್ ಕ್ಲೋಸ್ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ರಿ ಒಳಗೆ. ಇದು ಸರ್ವಾಧಿಕಾರನೇ. ಇದು ಅವ್ರ ಪೊಲೀಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದಂತನ ಯಾರು ಕ್ವಶನ್ ಮಾಡಲ್ಲ ಅನ್ನೋದೇ ಅರ್ಥ. ಇದು ಅವ್ರು ತೆಗೀರಿ ಅಂದ್ರೆ ಇಲ್ಲ ತೆಗಿಯಲ್ಲ ಅಂತಾರೆ. ಏನ್ ಅರ್ಥ? ಸ್ಕೂಲ್ ಮಕ್ಳಿಗೆ ಸ್ಕೂಲ್ ವ್ಯಾನ್ ಎಲ್ಲದಕ್ಕೂ ಇವರು ಅಡ್ಡ ಹಾಕೊಂಡು ಬಿಡಲ್ಲ ಅಂದ್ರೆ ಏನ್ ಮಾಡೋದು? ಇವಾಗ ಎಲ್ಲರಿಗೂ ಇಲ್ಲಿಂದ 2.5 ಕಿಲೋಮೀಟರ್ ಆಗತ್ತೆ, ಇಲ್ಲಿಂದ ಒಂದ್ 500 ಮೀಟರ್ಗೆ. ನಮ್ಗೆ ಇದೆ ರೋಡ್ ಬಿಡಕ್ಕೆ ಹೇಳ್ರಿ ಫಸ್ಟ್. ಪೊಲೀಸ್ ಇರ್ಲಿ ಯಾವ ಡಿಪಾರ್ಟ್ಮೆಂಟ್ ಇರ್ಲಿ ರೋಡ್ ಬಿಡಕ್ಕೆ ಹೇಳಿ ಫಸ್ಟ್. ಡಿಪಾರ್ಟ್ಮೆಂಟ್ ಸಾಯಿಲಿ ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಅವ್ನ ಹಿಡ್ಕೊಂಡು ಕೂಡ ಏನೋ ಮಾಡ್ಕೊಳ್ಳಿ. ನಮ್ಗೆ ಇದೆ ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡು ಸಾಕು. ನಾವೆಲ್ಲ ಹೋಗ್ಬೇಕು. ಈಗ ಒಳ್ಳೆ ಕತೆ ಆಯ್ತಲ್ಲ. ರೋಡ್ ಇರೋದು ಒಂದು ಅಲ್ಲಿ ಬೆಟ್ಟ ಐತೆ, ರೋಡ್ ಇಲ್ಲ, ಎಲ್ಲೋಗ್ಬೇಕು. 3 ಕಿಲೋಮೀಟರ್ ಹಂಗ ಹೋಗ್ಬೇಕು ಹಿಂಗ ಹೋಗ್ಬೇಕು. ಯಾಕಿದು ಏಜಾದವ್ರು ನಾವು ಇಲ್ಲ ಎಲ್ಲ ಓಡಾಡೋಣ. ಇವ್ರು ಹಿಂಗ ಅಡ್ಡಾಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲ ಓಡಾಡ್ಬೇಕು ಹೇಳ್ರಿ. ಈ ಸರ್ಕಾರ ಮಾಡೋದು ಮನೆ ಮರಿದಿಲ್ಲ ನನ್ನ ಮಕ್ಳು. ಅನಾವಶ್ಯಕವಾಗಿ ಸುಮ್ಮನೆ ಇದೆಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾರೆ. ಫಸ್ಟ್ ರೋಡ್ ಬಿಡಿಸಿ ನಮ್ಗೆ. ಏನಾರ ಮಾಡ್ಕೊಳ್ರಿ, ಅವ್ರು ಕೊಲೆ ಮಾಡ್ಲಿ ಸಾಯ್ಲಿ, ನಮ್ಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ. ನಮ್ಗೇನು ಅವ್ರು ಕಟ್ಕೊಂಡು ಸಾರ್ವಜನಿಕರು ಯಾಕೆ ತೊಂದರೆ ಕೊಡ್ತಾವ್ರೆ? ನೋಡಿ ಎಲ್ಲ ಪಾಪ ಬಂದು ಜನ ಎಲ್ಲ ಹೋಗ್ತಾರೆ. 2 ವೀಲರ್ ಬಿಡ್ರಿ. ಬಿಡಲ್ಲ ಏನ್ರಿ ಇದು ಸರ್ವಾಧಿಕಾರ? 2 ವೀಲರ್ ಆದ್ರೂ ಬಿಡ್ದಿರಿ ಏನ್ರಿ ಇದು ಹಿಂಗ ಅಡ್ಡ ಹಾಕೊಂಡು? ಈ 25 ವರ್ಷದಿಂದ ನಾವ್ ಇದ್ದೀರಿ ಇಲ್ಲಿ, ಇದೇ ತರ ಗೋಳು ಈ ತರ ಇವತ್ತೇ ನೋಡ್ತಾ ಇರೋದು. ಫ್ರೀಯಾಗಿ ಓಡಾಡ್ಕೊಂತಾ ಇರಿ, ಅದಕ್ಕೂ ತೊಂದರೆ ಕೊಡ್ತಿರಲ್ರಿ ರೀ. ಯಾರ ಒಳಗೆ ಏನೋ ಪ್ರೊಟೆಕ್ಟ್ ಮಾಡ್ಕೊಳ್ರಿ ನೀವು. ಒಬ್ರಿಗೋಸ್ಕರ ಇಷ್ಟು ಜನ ಸಾವಿರಾರು ಜನಕ್ಕೆ ತೊಂದರೆ ಕೊಡ್ತಿರಲ್ರಿ. ಕಾಂಪೌಂಡ್ ಇದೆ, ಸೇಫ್ಟಿ ಇದೆ, ರೋಡ್ ಕ್ಲೋಸ್ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ರಿ ಒಳಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.